ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಸಂಪುಟ ವಿಸ್ತರಣೆ ಆಗ್ತದನ ಆಗುವುದಂತೆ ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಭಾಳ ಜನ ತಮ್ಮ ಜೀವಿತದ ಕೊನೆಯ 2 ವರ್ಷಗಳನ್ನ ಕಳೆಯುವ ಜೀವಿತದಂದ್ರೆ ಇದರರ್ಥ ರಾಜಕೀಯ ಜೀವಿತದ ಅಧಿಕಾರ ಜೀವಿತದ 2 ವರ್ಷ. ಯಾಕೆಂದರೆ 28ರಲ್ಲೇ ಚುನಾವಣೆ. ಹೀಗಾಗಿ ಎಲ್ಲ ಹಿರಿಯ ಶಾಸಕರಿಗೆ ನಾವು ಆಗಬೇಕಪ್ಪ ಈ ಸಲ ಅನ್ನುವಂಥ ಆಟ. ಯಾರಿಗಾಗ್ಬೋದು, ಏನಾಗ್ಬೋದು, ಚರ್ಚೆ ಸಾಕಷ್ಟು ನಡೀತಾ ಇದೆ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಒಂದು ಹೊಸ ಚಿಂತನೆ ಶುರು ಆಗ್ಯದ. ಮೋಸ್ಟ್ಲಿ ಸತೀಶ್ ಅವರು ಅಧ್ಯಕ್ಷರಾಗ್ತಾರೋ, ಅಧ್ಯಕ್ಷರಾದ ಸ್ಥಾನ ಬಿಡ್ತಾರೋ, ಅಧ್ಯಕ್ಷ ಮಾಡೋದಕ್ಕೆ ಇವ್ರನ್ನ ಅಧ್ಯಕ್ಷನಾಗಿ ಮಾಡೋದಕ್ಕೆ DK ಶಿ ಅವ್ರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಳ ಮನಸ್ಸಿನಲ್ಲಿ DK ಶಿ ಅವರಿಗೆ ಆದಷ್ಟು ಏನಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹೊಸ ಏನಾದರೂ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಚಿಂತನೆ ನಡೆದಂಥ ಸುದ್ದಿಗಳು ಇದ್ದಾವೆ. ಕನ್ನಡ ಸುಳ್ಳು ಗೊತ್ತಿಲ್ಲ. ಯಾಕಂದ್ರೆ ರಾಜಕೀಯ ಮಾಡೋರಿಗೆ ಅದು ನಿತ್ಯ ಯಾರು ತಮ್ಮ ಪ್ರಥಮ ಪ್ರಬಲ ರಾಜಕೀಯ ವೈರಿ ಯಾರು ಆ ದಿಸೆಯಲ್ಲಿ DK ಶಿ ಅವರು ಒಂದೇನು ಚಿಂತನೆ ನಡೆಸಿದ್ದಾರೆ. ಇದೇ ಒಂದು ಸಂದರ್ಭದಲ್ಲೇ ಈಗಾಗಲೇ ನಮ್ಮ ಲಕ್ಷ್ಮಣ್ ಸವದಿ ಅವರು ಇಷ್ಟೆಲ್ಲ ಮಿನಿಸ್ಟರ್ ಆಗಿ ಹೋಗ್ಬಿಡ್ಬೇಕಾಗಿತ್ತು, ಆಗಿಲ್ಲ. ಹಾಗಂತ ಹೇಳ್ಕೊಂಡು ಅವರು BJP ಹೋಗ್ತಾರೋ ಅಂತಲ್ಲ, ಈಗಾಗಲೇ ಅದನ್ನು ಅಲ್ಲೂ ಕಳೆದಿದ್ದಾರೆ. ಹಾಗಂತೇಳಿ ಇಲ್ಲಿ ಕಾಂಗ್ರೆಸ್ಸಲ್ಲಿ ಉಳಿತಾರೋ ಅಂತಲ್ಲ, ಮಹತ್ವಾಕಾಂಕ್ಷಿ ಇದ್ದಾರೆ ಅವರು, ಇಲ್ಲಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಧ್ಯದಾಗಿ ಇಲ್ಲಿ ನಾವು ಗಮನಿಸಬೇಕಾಗಿತ್ತು, ಅವರು ಅತನಿಯಲ್ಲಿ ತಮ್ಮ ಬೇರುಗಳನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಮೇಲೆ ರಮೇಶ್ ಜಾರಕಿಹೊಳಿ ಎಲ್ಲ ಹೋಗೋದು, ಮಾತಾಡೋದು, ಅದೇ ಕಾಲಕ್ಕೆ ಕುಮಟಳ್ಳಿ ಅವರನ್ನು ಏನು ಪ್ರಪೋಸ್ ಮಾಡುವಂಥದ್ದು ಮತ್ತೇನು ಕೆಲಸಗಳು ಮಾಡ್ತಾನೆ ಇರ್ತಾರೆ ಯಾವಾಗಲೂ. ಇದರಿಂದಾಗಿ ಏನದಾರಪ್ಪ ಅಂತಂದ್ರೆ ನಮ್ಮ ಲಕ್ಷ್ಮಣ್ ಸವದಿ ಅವರು ಅಲರ್ಟ್ ಇದ್ದಾರೆ. ಇಲ್ಲಿ ಇನ್ನೊಬ್ರು ಯಾರೋ ಬಂದರು ಬೀಚ್ ಬಿಡಬಾರ್ದು ಅನ್ನುವಂಥದ್ದು. ಅದಕ್ಕಾಗಿ ಅಲ್ಲಿಯ ಕಾರ್ಮಿಕರ ಕೆಲಸ ಮತ್ತೇನು ಕೆಲಸ ಜನಪರವಾದ ಕೆಲಸಗಳು ಮಾಡ್ತಾನೆ ಇರ್ತಾರೆ. ಹೀಗಾಗಿ ಜನ ಅವ್ರ ಬಗ್ಗೆ ಹೆಚ್ಚಿನ ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಅನ್ನೋದು ಒಂದಿಷ್ಟು ಮನಸ್ಸಿಗೆ ಅಥವಾ ಗಮನಕ್ಕೆ ಬರುವಂಥ ವಿಷಯ ಇದೆ. ಹೀಗಾಗಿ ಅವರು ಈಗೇನಪ್ಪ ಅಂತಂದರೆ ಮಂತ್ರಿಗಿರಿ ಬಗ್ಗೆ ಮೌನವಾಗಿ ಇದ್ಕೊಂಡು ನೋಡ್ತಾ ಇದ್ದಾರೆ, ನಮ್ಗೆ ಬರ್ತದನೋ ಇಲ್ಲೋ ಅಂತೇಳಿ. ಬರಲಿಲ್ಲ ಅಂತ ವಿಸ್ತರಣೆ ಆದಾಗ ಅವ್ರಿಗೆ ಮಂತ್ರಿಗಿರಿ ಬರಲಿಲ್ಲ ಅಂದ್ರೆ ಅವ್ರದ್ದಂಥವ್ರು ಮೋಸ್ಟ್ಲಿ BJPಗೆ ಹಾರ್ತಾರೆ ಅನ್ನೋದು ಅವ್ರ ಸಮೀಪದಲ್ಲಿ ಇದ್ದಂಥವ್ರ ಅಭಿಪ್ರಾಯ. ಅದೇ ಕಾಲಕ್ಕೆ ಇನ್ನೊಬ್ಬರು ಹಿರಿಯರಿದ್ದಾರಲ್ಲ, ಅಶೋಕ್ ಪಟ್ಟಣ ರಾಮದುರ್ಗದಲ್ಲಿ ಭಾಳ ವರ್ಷಗಳಿಂದ ಮಂತ್ರಿಗಿರಿ ಕನಸು ಕಾಣೋದು ಬಂದಂಥವ್ರು. ಆದರೆ ಹಾಗೇ ಇಲ್ಲ, ಸ್ವಚ್ಛತೆ ಕನೋ ಮತ್ತೇನೋ ಅಂತ ಹಂಗೆ ಪಾಪ ಹಿಂಗಾದ್ರೆ ಜಗತ್ತಿನಲ್ಲಿ ಹೇಗಾದ ಸ್ವಲ್ಪ ಏನಪ್ಪ ಮನಸ್ಸು ಮೃದು ಇತ್ತಪ್ಪ ಅಂದರೆ ಒಂದಿಷ್ಟು ಜನ ದುರುಪಯೋಗ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಇದ್ದಾವೆ. ಆದರೆ ಈ ಸಲ ಅವರು ಗಟ್ಟಿಯಾಗಿದ್ದಾರೆ, ನಮಗೆ ಬೇಕಪ್ಪ ಮಂತ್ರಿಗಿರಿ ಅಂತಾರೆ. ಮತ್ತು ಅದೇ ಕಾಲಕ್ಕೆ ಕೌಜುರಿಗೆ ಅವರು ಕೇಳ್ತಾ ಇದ್ದಾರೆ, ಮಾಂತೇಶ್ ಕೌಜುರಿಗೆ ಅವರು ನಮಗೆ ಬೇಕಪ್ಪ ಮಂತ್ರಿಗಿರಿ ಅನ್ನುವಂಥ. ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇವು 3 ಮಂದಿ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಮೇನ್ ಅಂತಿ ಲಕ್ಷ್ಮಣ್ ಸವದಿ ಅವ್ರನ್ನ ಈ ಸಲ ಮಾಡಲೇಬೇಕು ಅನ್ನುವಂಥದ್ದು. ಬಟ್ ಇವರು ಇಬ್ಬರು ಹೇಳಿದಾರಲ್ಲ, ಇವರು ಹೌದು ನಮಗೆ ಮಾಡ್ಬೇಕಂತಾರೆ, ಆದರೆ ಪಾರ್ಟಿಯನ್ನು ಬಿಟ್ಟು ಹೋಗ್ತಾರೆ ಅನ್ನೋಂಥದ್ದಿಲ್ಲ. ಯಾಕೆ ಇವ್ರ ಬಗ್ಗೆ ಏನಪ್ಪ ಅಂದ್ರೆ ಮೊದಲೊಂದು ಈ ನಮ್ಮ ಏನಪ್ಪ ಅಂದ್ರೆ ಕೌಜುರಿಗೆ ಅವರು ಮೊದಲು ಜನತಾದಳದಲ್ಲಿ ಜನತಾ ಪಕ್ಷದಲ್ಲಿದ್ದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಮೇಲೆ ಈಗ ಏನಪ್ಪ ಅಂದ್ರೆ ತಮ್ಮ ಸೌಮ್ಯ ಸ್ವಭಾವದವರು ಕೌಜುರಿಗೆ ಅವರು, ಅವ್ರ ತಂದೆಯವರು ಶಿವಾನಂದ ಕೌಜುರಿಗೆ ಆಯಿತು, ಈಗಿನ ಮಹಾಂತೇಶ್ ಕೌಜುರಿಗೆ ಅವರಾಯಿತು. ಅವರ ಒಂದು ವೇಳೆ ಅವ್ರು ಕೊಡದೇ ಇದ್ದರೂ ಸಹಿತ ತಮ್ಮ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ನಲ್ಲೇ ಉಳ್ಕೊಂಡು ಹೋಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಿದ್ದಾವೆ. ಪಟ್ಟಣವರು ಅಷ್ಟೇ. ಯಾಕಂದರೆ ಸಿದ್ದರಾಮಯ್ಯ ಜೊತೆಗೆ ಗಳಷ್ಟ ಕಂಠಸ್ಥ ಸ್ನೇಹ ಇರೋದ್ರಿಂದಾಗೆ ಅವರು ಅದನ್ನು ಕಾಯ್ಕೊಂಡು ಹೋಗುವಂಥ ವಿಚಾರ ಮಾಡ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹೀಗಾಗಿ ಏನಾಗ್ಯದಪ್ಪ ಅಂತಂದರೆ ಇವತ್ತು ಲಕ್ಷ್ಮಣ್ ಸವದಿ ಅವ್ರಿಗೆ ಮೋಸ್ಟ್ಲಿ ಸಿಗ್ಬೋದು ಅಂತೇಳಿ. ಆದರೆ ಬಟ್ ಒಂದು ಥಿಂಗ್ ಏನದಪ್ಪ ಇಲ್ಲ, ನಿಮಗೆ ಗೊತ್ತದ, ಎಲ್ಲರಿಗೂ ನೋಡ್ತಾ ಇದ್ದೀರಿ, ನಮ್ಮ ಸತೀಶ್ ಅವರು ಆದಷ್ಟು ಅವ್ರನ್ನ ತಡಿಬೇಕಪ್ಪ ಅಂತೇಳಿ. ಸಹಜದ ಒಂದು ಬೆಳೆದಂಥ ಆಲದ ಮರ ತನ್ನ ಕೆಳಗೆ ಇನ್ನೊಂದು ಮರವನ್ನು ಬೆಳೆಗೂಡುವುದಿಲ್ಲ ಅನ್ನೋದು ಸಹಜ. ಅದಕ್ಕಾಗಿ ಅವ್ರಿಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಬಲ ಪ್ರತಿಸ್ಪರ್ಧಿಗಳಂದ್ರೆ ಇಬ್ಬರು, ಒಬ್ಬ ರಮೇಶ್ ಕತ್ತಿಯವರು, ಇನ್ನೊಬ್ಬರು ಲಕ್ಷ್ಮಣ್ ಸವದಿ ಅವರು. ರಮೇಶ್ ಕತ್ತಿಯವರು ಜೋರದಾರಾಗಿ ಮಾತಾಡ್ತಾರೆ, ಅವರು ಏನಪ್ಪ ಅಂತಂದ್ರೆ ನೇರವಾಗಿ ವಿರೋಧ ಮಾಡ್ತಾರೆ. ಇರೋದು ಹಾಗಲ್ಲ, ಇವರು ಮೌನವಾಗಿದ್ದರೂ ಅತ್ಯಂತ ಗಟ್ಟಿ ನಿಲುವನ್ನು ತಿಳ್ಕೊಂಡಿರ್ತಾರೆ. ಮತ್ತು ಜನಸಂಪರ್ಕದಲ್ಲಿ ಪೂರ್ತಿ ಇದ್ದಾರೆ. ಇತ್ತೀಚೆಗೆ ಕತ್ತೆ ಕುಟುಂಬದವ್ರು ಪೂರ್ತಿ ಹುಕ್ಕೇರಿ, ಯಮಗನಮರಡಿ 2 ಕ್ಷೇತ್ರಗಳಲ್ಲೂ ಪ್ರತಿಯೊಂದು ಮನೆಗೆ ಹೋಗಿ ಭೇಟಿಯಾಗಿ ತಮ್ಮ ಒಂದು 2028ರ
ಒಂದು ಏನು ಚುನಾವಣೆ ಅದರ ಅದನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅತ್ಯಂತ ಪ್ರಬಲ ಮೂಲಗಳಿಂದ ಕಂಡು ಬರ್ತಾ ಇದ್ದವು. ಅದರಲ್ಲೂ ಎಮ್ಕಮಡಿ ಎಷ್ಟೇ ಇರೋದ್ರಿಂದಾಗೆ ಅಲ್ಲೇ ಈಗಾಗಲೇ ಇಬ್ಬರಿಗೂ ಹೇಳಿದ್ದೆ ನಿಮಗೆ ಇಂದಿನ ಉಂದ್ರಿಯವ್ರನ್ನ ಮತ್ತು ಅಷ್ಟಿಗೆ ಅವ್ರನ್ನ ಇಬ್ಬರನ್ನು ಒಟ್ಟು ತಗೊಂಡು ಎಲ್ಲಿಯಾದರೂ ಅಲ್ಲೇ ಆಡ್ತಾ ಇರ್ತಾರೆ, ತಿರುಗಾಡ್ತಾ ಇರ್ತಾರೆ, ಭೇಟಿ ಆಗ್ತಾ ಇರ್ತಾರೆ, ಜನಸಂಪರ್ಕ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ಬೊಕ್ಕೇರಿ ಮತ್ತು ಈ ಒಂದು ಎಮ್ಕಮಡಿ ಪೂರ್ಣ ಪ್ರಮಾಣದಲ್ಲಿ ಈ ಸಲ ತಮ್ಮ ವಶಕ್ಕೆ ಪಡ್ಕೋಬೇಕು ಅನ್ನುವಂಥದ್ದು. ಇದು ಒಂದಿಷ್ಟು ನಮ್ಮ ಸತೀಶ್ ಅವರಿಗೂ ಸಹಿತ ಒಂದಿಷ್ಟು ತೊಡಕಾಲಾಗುವ ಸಾಧ್ಯತೆಗಳಿದೆ. ಅವರು ಸಹಿತ ಬಿಟ್ಟಿಲ್ಲ ಮತ್ತು ಅವರು ಸತತ ರಾಜಕಾರಣದ ಬಗ್ಗೆ ವಿಚಾರ ಮಾಡೋರು, ಜನಕ್ಕೆ ಭೇಟಿಯಾಗಂಥವ್ರು ಈಗಂತೆ ಹುಕ್ಕೇರಿ ಮತ್ತು ಎಮ್ಕಮಡಿಗಳಲ್ಲಿ ಪೂರ್ತಿ ಕಣ್ಣಿಟ್ಟುಕೊಂಡು ಅವರು ಒಂದು ಕಾರ್ಯಕರ್ತನ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾನೆ ಇದ್ದಾವೆ. ಈಗ ಇರೋದೇನಪ್ಪ ಅಂತಂದ್ರೆ ಇಲ್ಲಿ ಇವರು ಸಿಗ್ತದನೋ ಇಲ್ಲೋ ನಮ್ಮ ಲಕ್ಷ್ಮಣ್ ಸವದಿಯವರಿಗೆ. ಯಾಕಂದರೆ ಅವರು ಈಗಾಗಲೇ ಉಪಮುಖ್ಯಮಂತ್ರಿ ಇದ್ದಂಥವ್ರು ಮತ್ತು ಒಳ್ಳೆ ಹೆಸರು ಮಾಡ್ಕೊಂಡಂಥವ್ರು, ಜೊತೆಗೆ ಜನಸಂಪರ್ಕದಲ್ಲಿದ್ದವರು ಮತ್ತು ಒಂದು ರೀತಿಯಿಂದ ಅಥಣಿ ಭಾಗದಲ್ಲೇ ಸಾಹುಕಾರ ಅಂತೇಳಿ ಅನಿಸ್ಕೊಳಕ್ಕಿಂತಲೂ ಸಾಹುಕಾರದ ಅಲ್ಲಿ ಯಾವುದೇ ಒಂದು ಒತ್ತಡದಿಂದ ಮಾತಾಡಿಸ್ಕೊಳ್ಳೋಕ್ಕಿಂತಲೂ ಒತ್ತಡದ ಜನರಿಗೆ ಖರೀದನ್ನು ನೋಡಿದಾಗ ಸಹಜವಾಗಿ ಅವರಿಗೆ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ದೊಡ್ಡ ಪ್ರಮಾಣದಲ್ಲಿ ಅದ ಅನ್ನೋದನ್ನು ಅಲ್ಲಿ ಗಳಿಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಯಾವುದೇ ಪಕ್ಷ ಆದರೂ ಯಾವ ಪಕ್ಷಕ್ಕೆ ಅವ್ರು ಹೋದರೂ ಅಲ್ಲಿ ಗೆಲ್ಲುವ ಸಾಧ್ಯತೆಗಳು 90% ಇದಾವೆ ಅಂತೇಳಿ ಇರೋದ್ರಿಂದಾಗಿ ಒಂದು ವೇಳೆ ಬಿ ಜೆ ಪಿಗೆ ಹೋಗ್ತಾರೆ ಅಂದರೆ ಬಿ ಜೆ ಪಿಗೆ ಒಂದು ಸ್ಥಾನ ಹೆಚ್ಚಾಗ್ತದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತೇಳಿ ಅಲ್ಲಿಯ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರ್ತಾರೆ. ಹೀಗಾಗಿ ಈ ಒಂದು ಸಂದರ್ಭ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಜನಾಭಿಪ್ರಾಯ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಅದು ಚಿಕ್ಕೋಡಿ ಭಾಗದಲ್ಲೇ ಕತ್ತಿ ಅವರ ಬಿ ಜೆ ಪಿಯಲ್ಲಿದ್ದರೂ ಸಹಿತ ಲಕ್ಷ್ಮಣ ಸವದಿಯವ್ರ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಹೊಂದಾಣಿಕೆ ಇರೋದರಿಂದಾಗಿ ಅವರಿಗೆ ಅನುಕೂಲ ಮಾಡಿಕೊಳ್ಳುವಂಥದ್ದು ಮತ್ತು ಈ ಸಲ ಜೊಲ್ಲೆ ಅವರ ವಿರೋಧವಾಗಿ ಪ್ರಬಲವಾದ ವ್ಯಕ್ತಿಗಳು ನಿಲ್ಲಿಸುವಂಥ ಪ್ರಯತ್ನವೂ ಅಲ್ಲಿ ನಡೆದಿದ್ದಾವೆ. ಇವೆಲ್ಲ ನೆರಗಟ್ಟಿನಲ್ಲಿ ಇದು ಜೊಲ್ಲೆ ಅವರ ಎಷ್ಟು ಮಟ್ಟಿಗಿನ ಬಿ ಜೆ ಪಿ ಉಳಿತಾರೆ ಅನ್ನೋ ಸಹಿತ ಪ್ರಶ್ನೆ ಉಳಿದರೂ ಸಹಿತ ಮುಖ್ಯ ಇರೋದು ಏನಪ್ಪ ಅಂದ್ರೆ ಜೊಲ್ಲೆ ಅವರು ಕಾಂಗ್ರೆಸ್ಗೆ ಬರ್ತಾರೋ ಅಲ್ಲೇ ಉಳಿತಾರೋ ಮುಖ್ಯ ಅಲ್ಲ. ಬಟ್ ಈಗ ಹೆಚ್ಚು ಚರ್ಚೆ ಇರೋದು ಮಾತ್ರ ಇವ್ರಿಗೆ ಮಂತ್ರಿಗಿರಿ ಸಿಗ್ತದನೋ ಇಲ್ಲೋ, ಮಂತ್ರಿಗಿರಿ ಸಿಗಲಿಲ್ಲ ಆದರೆ ಪಕ್ಷ ಬಿಡ್ತಾರೇನು ಇವರು ಕಾಂಗ್ರೆಸ್ ಅನ್ನೋಂಥ ಒಂದು ಚರ್ಚೆ ಅದ. ಈ ಚರ್ಚೆಗೆ ಉತ್ತರ ಇನ್ನು ಮಂತ್ರಿಗಿರಿ ಅಂದರೆ ಸಂಪುಟ ವಿಸ್ತರಣೆ ಆದಮೇಲೆ ಗೊತ್ತಾಗುವಂಥದ್ದು. ಆದರೂ ಇವತ್ತು ನಮ್ಮ ಲಕ್ಷ್ಮಣ ಸವದಿಯವರು ಇದನ್ನು ವೇಟ್ ಮಾಡ್ತಾಯಿದ್ದಾರೆ. ಮತ್ತು ತಮ್ಮ ಇನ್ನೊಂದು ಏನಪ್ಪ ಅಂದ್ರೆ ರಾಜಕೀಯ ಅಸ್ತಿತ್ವ ಎಲ್ಲಿ ಅದಪ್ಪ ಅಂದ್ರೆ ಜನಸಂಪರ್ಕದಲ್ಲೇ, ಜನರ ಜೊತೆ ಬೆರೆಯುವುದರಲ್ಲೇ, ಜನರ ಭೇಟಿ ಆಗುವಲ್ಲೇ, ಜನರ ಸಮಸ್ಯೆಗಳಿಗೆ ಕಿವಿ ಕೊಡುವುದರಲ್ಲೇ ಅನ್ನೋದನ್ನು ಅರಿತಿರುವಂಥ ಅವರು ಅಲ್ಲಿ ಜನರ ಜೊತೆ ಸಂಪರ್ಕದಲ್ಲಿ ಸಹ ಇರೋದರಿಂದ ಅಥಣಿ ಅವರಿಗೆ ಯಾವಾಗಲೂ ಒಂದು ಏನಪ್ಪ ಅಂದ್ರೆ ಅತ್ಯಂತ ನಂಬಿಗಸ್ತ ಪ್ಲೇಸ್. ಅದಕ್ಕಾಗಿ ಅವರಿದ್ದಂಥವ್ರು ಇವತ್ತು ಮೊದಲೇನು ಕೆಲಸ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಏನು ತೊಗೊಳ್ತಾ ಇದ್ದಾರೆ, ಅಲ್ಲಿ ಜನರಿಗೆ ಏನು ಬೇಕಾಗಿದೆ, ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ಸಮಸ್ಯೆ ಸಾಲ್ವ್ ಮಾಡ್ಕೊಳ್ಳೋವಂಥದ್ದು. ಇವತ್ತಿನ ಮೇಲೆ ಹಸಬಂಡ್ರದಿರ್ಬೋದು, ಮತ್ತೊಂದಿರ್ಬೋದು, ಅಲ್ಲಿ ಕೆರೆಗಳು ತುಂಬಿಸೋದಾಗಿರ್ಬೋದು, ನೀರಾವರಿ ಬಗ್ಗೆ ಆಗಿರ್ಬೋದು, ಒಟ್ಟು ಕಾಳಜಿಯಲ್ಲಿದ್ದಾರೆ. ಈ ಕಾಳಜಿ ಅವರನ್ನು ಗೆಲ್ಲಿಸೋದರಲ್ಲಿ ಎರಡು ಮಾತಿಲ್ಲ ಅನ್ನಿಸ್ತದ. ಅದೇ ಕಾಲಕ್ಕೆ ಇವತ್ತು ಕಾಂಗ್ರೆಸ್ನಲ್ಲಿ ಇವರಿಗೆ ಮಂತ್ರಿಯನ್ನಾಗಿ ಮಾಡುವ ಸಾಧ್ಯತೆಗಳಿದ್ದಾವ ಅನ್ನೋಂಥ ಪ್ರಶ್ನೆಗಳು ಸಹಿತ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತು ಪ್ರಬಲವಾಗಿ ಬೆಳೆದಂಥ ಜಾರಕಿಹೊಳಿ ಸಹೋದರರ ಮಾತು ಎರಡೂ ಪಕ್ಷ ನಡೀತಿದೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿರುವಂಥ ವಿಷಯ. ಆದರೂ ಇತ್ತೀಚಿನ ದಿನದಲ್ಲೇ ಸ್ವಲ್ಪ ಬಿ ಜೆ ಪಿಯಲ್ಲಿ ಯಾಕೋ ಏನೋ ಜಾರಕಿಹೊಳಿ ಸಹೋದರರು ದೂರ ಇಡ್ತಾ ಇದ್ದಾರಾ ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಮುಂಬರುವ ದಿನಗಳಲ್ಲಿ ನೋಡ್ಬೇಕು ಅದು ಏನು ಆಗಬಹುದು ಅಂತೇಳಿ. ಆದರೂ ಇಬ್ಬರಲ್ಲಿದ್ದಾರೆ ಬಿ ಜೆ ಪಿಯಲ್ಲಿ, ಒಬ್ಬರು ರಮೇಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರು ಬಾಲಚಂದ್ರ ಜಾರಕಿಹೊಳಿ ಅವರು. ಅವರು ಯಾವ ರೀತಿಯಾಗಿ ಅಲ್ಲಿ ಈ ಒಂದು ವೇಳೆ ಲಕ್ಷ್ಮಣ ಸವದಿಯವರು ಬಿ ಜೆ ಪಿ ಬರೋದಾದ್ರೆ ಯಾವ ರೀತಿ ತಡೆ ಹಾಕ್ಬೋದು ಅನ್ನೋ ಸಹಿತ ಇವತ್ತು ಕುತೂಹಲದ. ಏನೋ ಅಲ್ಲಿ ಲಕ್ಷ್ಮಣ ಸವದಿಯವರು ಮಾತ್ರ ತಮ್ಮ ರಾಜಕೀಯ ದಾಳಿಗಳನ್ನು ಭಾಳ ವಿಚಾರ ಮಾಡಿ ಇಡುವುದರಿಂದಾಗಿ ಅವರು ಇವತ್ತು ಜಿಲ್ಲೆ ತುಂಬ ಚರ್ಚಾ ವಿಷಯ ಆಗಿದ್ದಾರೆ ಅನ್ನುವಂಥದ್ದು. ಮತ್ತು ಅದೇ ಕಾಲಕ್ಕೆ ಪಟ್ಟಣವರು ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ, ನಾನೊಬ್ಬ ಮಂತ್ರಿ ಇದ್ದೀನಿ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಶಿವಾನಂದ ಕೌಜರಿಯವರ ಮಗ ಮಹಂತೇಶ್ ಕೌಜರಿಯವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಒಟ್ಟು ಬೆಳಗಾವಿಯಲ್ಲಿ ಏನು ವಿಸ್ತರಣೆ ಆಗ್ಬೋದು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಏನಾದರೂ ಕೈ ಕೊಡ್ಬೋದಾ ಕೈ ಅನ್ನೋ ಸಹಿತ ಇವತ್ತು ಚರ್ಚಾ ವಿಷಯ ಇದಾವೆ. ಆದರೂ ಇಲ್ಲಿ ಏನಪ್ಪ ಡಿ ಕೆ ಶಿ ಅವರು ಇರೋದರಿಂದಾಗಿ ಮೋಸ್ಟ್ಲಿ ಅವ್ರು ಮುಂದುವರಿತಾರೆ. ಆದರೆ ಈ ಮೂರರಲ್ಲೇ ಒಬ್ಬರಿಗೆ ಯಾರಿಗೆ ಸಿಗ್ಬೋದು ಅನ್ನುವಂಥದ್ದು. ಮತ್ತು ಇನ್ನೊಂದಿಲ್ಲಿ ಗಮನಿಸಬೇಕಾಗಿದೆ ಏನಪ್ಪ ಅಂತಂದ್ರೆ ಸತೀಶ್ ಅವರ ರಾಜಕೀಯ ಬೆಳವಣಿಗೆಗೆ ಇವತ್ತು ಪಟ್ಟಣವರಾಗಿರ್ಬೋದು, ನಮ್ಮ ಮಹಂತೇಶ್ ಕೌಜರಿಗೆ ಅವರಾಗಿರ್ಬೋದು ರಾಜಕೀಯ ವಿರೋಧಿಗಳಲ್ಲ, ಅವ್ರು ಹೊಂದಿಸ್ಕೊಂಡು ಹೋಗುವಂಥವ್ರು. ಅದಕ್ಕೆ ಇಲ್ಲಿ ವಿರೋಧಿಗಳನ್ನು ಮಟ್ಟ ಹಾಕುವ ದಿಶೆಯಲ್ಲಿ ಸತೀಶ್ ಅವರು ಏನು ಪ್ರಯತ್ನ ಮಾಡ್ಬೋದು. ಆ ದಿಶೆಯಲ್ಲಿ ಒಂದು ಸ್ವಲ್ಪ ಭಯ ಅದ. ಈ ಲಕ್ಷ್ಮಣ ಸವದಿಯವರು ಇದು ಮಂತ್ರಿಗೆ ಸಿಗ್ತದೇನಂತೇಳಿ. ಒಟ್ಟಾರೆಯಾಗಿ ಬೆಳಗಾವಿ ರಾಜಕೀಯ ಈಗಂತೂ ಹಾಟ್ ಕೇಕ್
ನೋಡೋಣ ಅಂತ ಇದು ನಿಮ್ಮ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಕೈಗಲ್ರಿ ವಂದನೆಗಳು.